ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಿಮ್ಮೆಲ್ಲರಿಗೂ ಕನ್ನಡ ಸ್ಟಿಚಿಂಗ್ ಟೆಕ್ಗೆ ಸ್ವಾಗತ. ಫ್ರೆಂಡ್ಸ್, ಲಾಸ್ಟ್ ವಿಡಿಯೋದಲ್ಲಿ ಕುರ್ತಿ ಕಟ್ಟಿಂಗ್ ಹೇಳ್ಕೊಟ್ಟಿದ್ದೆ. ಕೇವಲ 5 ನಿಮಿಷದಲ್ಲಿ ಯಾವ ರೀತಿ ಕಟ್ಟಿಂಗ್ ಮಾಡಬೇಕು ಅಂತ. ಹಾಗೆ ಈ ವಿಡಿಯೋದಲ್ಲಿ ಸ್ಟಿಚಿಂಗ್ ಯಾವ ರೀತಿ ಮಾಡಬೇಕು ಅಂತ ಹೇಳ್ಕೊಡ್ತಿದ್ದೀನಿ. ನೋಡ್ತಿರ್ಬೋದು, ನಾನು ಇಲ್ಲಿ ಕ್ಯಾನ್ವಾಸ್ ಪೇಪರ್ ತೊಗೊಂಡಿದ್ದೀನಿ. 7 ಇಂಚ್ ಶೋಲ್ಡರ್ ತೊಗೊಂಡಿದ್ದೀನಿ. 6 ಇಂಚ್ ಲೆಂತ್ ಇದೆ. ಈ ಥರ ಫೋಲ್ಡಿಂಗ್ ಮಾಡಿಕೊಂಡು ನಾನು ಕಟ್ಟಿಂಗ್ ಮಾಡಿರೋವಂಥ ಕುರ್ತಿ ನೆಕ್ ಕೆಳಗಡೆ ಈ ಥರ ಇಟ್ಟು ನೆಕ್ ರೌಂಡ ಈ ಥರ ಒಂದು ಶೇಪ್ ತೊಗೊಂಡಿದ್ದೀನಿ. ಕೆಳಗಡೆ 1 ಇಂಚ್ ಈ ಥರ ಮಾರ್ಕಿಂಗ್ ಮಾಡಿಕೊಂಡು 1 ಇಂಚ್ ಮಾತ್ರ ಸಾಕು ನೆಕ್ಗೆ. ಈ ಥರ ಮಾರ್ಕಿಂಗ್ ಮಾಡಿಕೊಂಡು ಇಲ್ಲಿ ಒಂದು ಡ್ರಾ ಮಾಡ್ಕೋತಾ ಇದ್ದೀನಿ. ಇದನ್ನು ಒಂದು ಕ್ಯಾನ್ವಾಸ್ ಪೇಪರ್ನ ನೆಕ್ಗೆ ಯಾವ ರೀತಿ ಕೊಡಬೇಕು ಅಂತ ಅಂದ್ಬಿಟ್ಟು ನಾನು ಆಲ್ರೆಡಿ ಇದೇ ವಿಡಿಯೋನ ಶಾರ್ಟಾಗಿ ಅಪ್ಲೋಡ್ ಮಾಡಿದ್ದೀನಿ. ಚಾನಲಲ್ಲಿ ನೀವು ನೋಡ್ಬೋದು, ತುಂಬ ಡೀಟೇಲ್ಸ್ ಆಗಿದೆ. ಇದನ್ನು ನಾನು ಲೈನಿಂಗ್ ಪೀಸ್ಗೆ ಈ ಥರ ಒಂದು ಬೇರೆ ಪೀಸ್ಗೆ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ ಐರನ್ ಮಾಡಿಬಿಟ್ಟು. ಇದನ್ನು ಪೂರ್ತಿ ನಾವು ಸ್ಟಿಚಿಂಗ್ ಮಾಡ್ಕೊಳ್ಳೋಣ. ನಂತರ ಇದನ್ನು 1/2 ಇಂಚ್ ಮಾರ್ಜಿನ್ ಬಿಟ್ಟು ಕಟ್ಟಿಂಗ್ ಮಾಡ್ಕೋಬೇಕು. ಫೋಲ್ಡಿಂಗೋಸ್ಕರ ಇದನ್ನು ಮಾರ್ಜಿನ್ ಬಿಟ್ಟಿರುವಂಥದ್ದು. ಹಾಗೆ ಇಲ್ಲೂ ಕೂಡ ಕಟ್ಟಿಂಗ್ ಮಾಡ್ಕೊಳ್ಳಿ. ಇದನ್ನು ಮೇನ್ ಫ್ಯಾಬ್ರಿಕಲ್ಲಿ ಇವಾಗ ಒಂದು ಚಿಕ್ಕದಕ್ಕಾಗಿ ಕಟ್ ಕೊಟ್ಬಿಟ್ಟು ಇಲ್ಲಿ ಇದನ್ನು ಫೋಲ್ಡಿಂಗ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ನನಗೆ ಒಂದು ಕ್ಯಾನ್ವಾಸನ್ನು ಯಾವ ರೀತಿ ಬ್ಲೌಸ್ಗಾಗಿರ್ಬೋದು, ಡ್ರೆಸ್ಗಾಗಿರ್ಬೋದು ಯಾವ ರೀತಿ ಅಟ್ಯಾಚ್ ಮಾಡಬೇಕು ಅಂತ ತುಂಬ ಡೀಟೇಲಾಗಿ 2 ವೀಡಿಯೋನ ನಾನು ಅಪ್ಲೋಡ್ ಮಾಡಿದ್ದೀನಿ. ಬ್ಲೌಸು ಮತ್ತು ಸೇಮ್ ಇದೇ ವಿಡಿಯೋ ಕುರ್ತಾದು ನೀವು ಚಾನಲಲ್ಲಿ ನೋಡ್ಬೋದು. ಅದನ್ನು ಡಿಸ್ಕ್ರಿಪ್ಷನಲ್ಲೂ ಕೂಡ ಲಿಂಕ್ ಹಾಕಿರ್ತೀನಿ. ಅಲ್ಲೂ ಕೂಡ ಹೋಗಿ ನೋಡ್ಬೋದು ನೀವು, ಲಿಂಕ್ ಓಪನ್ ಮಾಡಿ. ಮತ್ತು ಇದನ್ನು ಈ ಪಟ್ಟಿನ ಮೇನ್ ಫ್ಯಾಬ್ರಿಕ್ಗೆ ಇಟ್ಟು ಈ ಥರ ಸ್ಟಿಚಿಂಗ್ ಮಾಡ್ಕೊಳ್ಳಿ. ಸ್ಟಿಚಿಂಗ್ ಮಾಡೋಕ್ಕಿಂತ ಮುಂಚೆ ಈ ಥರ ಒಂದು ಪಿನ್ನನ್ನು ಅಟ್ಯಾಚ್ ಮಾಡಿಕೊಂಡು ಕೂಡ ನೀವು ಸ್ಟಿಚಿಂಗ್ ಮಾಡ್ಕೋಬೋದು. ನೋಡ್ತಿರ್ಬೋದು, ಈ ಥರ ಬಂದಿದೆ. ಇಲ್ಲಿ ಚಿಕ್ಕದಾಗಿ ಕಟ್ ಕೊಟ್ಬಿಟ್ಟು ಫೋಲ್ಡಿಂಗ್ ಮಾಡಿಬಿಟ್ಟು ನೀವು ಹೇಮಿಂಗ್ನಾದರೂ ಮಾಡ್ಕೋಬೋದು ಅಥವಾ ಇಲ್ಲಿ ಸ್ಟಿಚಿಂಗ್ನಾದರೂ ಕೂಡ ಮಾಡ್ಕೋಬೋದು. ಆಪ್ಷನಲ್ ನಿಮಗೆ. ಇಲ್ಲಿ ಒಂದು ಕಾರ್ನರಲ್ಲಿ ಒಂದು ಸ್ಟಿಚಿಂಗ್ ಮಾಡಿಬಿಟ್ಟು ಆಮೇಲೆ ಹೇಮಿಂಗ್ ಮಾಡ್ಕೋಬೋದು ನೀವು. ನೋಡ್ತಿರ್ಬೋದು, ಈ ಥರ ಫಿನಿಶಿಂಗ್ ಆಗಿದೆ ನೆಕ್. ಇದೇ ಥರ ಫ್ರಂಟ್ ಪಾರ್ಟು ಕೂಡ ಸೇಮ್ ಇದೇ ಥರ ನಾವು ಸ್ಟಿಚಿಂಗ್ ಮಾಡಿಕೊಂಡು ರೆಡಿ ಮಾಡ್ಕೊಳ್ಳೋಣ. ಸೇಮ್ ಇದೇ ಥರ ಕ್ಯಾನ್ವಾಸ್ಗೆ ಲೈನಿಂಗ್ ಪೀಸ್ನ ಈ ಥರ ಅಟ್ಯಾಚ್ ಮಾಡಿಬಿಟ್ಟು ಸೇಮ್ ಇದೇ ಥರ ನಾನು ಮೊದಲು ತೋರಿಸಿದಲ್ಲ ಸೇಮ್ ಅದೇ ಥರ ಸ್ಟಿಚಿಂಗ್ ಮಾಡಿಬಿಟ್ಟು ರೆಡಿ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ನಾನು ಫಸ್ಟಿಂದ ನಾನು ನಿಮಗೆ ಟಿಪ್ಸ್ ಕೊಟ್ಟು ಟೈಲರಿಂಗ್ನ ಯಾವ ರೀತಿ ಸ್ಟಿಚಿಂಗ್ ಮಾಡಬೇಕು ಅಂತ ಪೂರ ಡೀಟೇಲ್ಸಾಗಿ ನಾನು ಹೇಳ್ಕೊಡ್ತಾ ಇದ್ದೀನಿ. ಹಾಗೆ ಕೆಲವೊಂದು ಮುಂದೆ ವೀಡಿಯೋಗಳಲ್ಲಿ ಟೈಲರಿಂಗ್ ಅಂದರೆ ಬಿಗಿನರ್ಸ್ಗೆ ಬೇಕಾಗಿರುವಂಥ ಕೆಲವೊಂದು ಟಿಪ್ಸ್ಗಳ ಅಂತ ವೀಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಅಂದರೆ ಟೈಲರಿಂಗ್ ಬಗ್ಗೆ ಅಷ್ಟು ಈಗ ಬಿಗಿನರ್ಸ್ ಆಗಿದ್ರೆ ಇವಾಗ ತಾನೇ ಕಲಿತಾ ಇರ್ತೀರ, ಅವರೇ ನನಗೆ ನನ್ನ ಚಾನಲ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿರುವಂಥದ್ದು. ನಿಮ್ಗಳಿಗೋಸ್ಕರ ಕೆಲವೊಂದು ಬಿಗಿನರ್ಸ್ ಟಿಪ್ಸ್ಗಳನ್ನ ನಾನು ಅಪ್ಲೋಡ್ ಮಾಡ್ತೀನಿ ಮುಂದೆ ವೀಡಿಯೋಗಳಲ್ಲಿ. ನೋಡ್ತಿರ್ಬೋದು, ಈ ಥರ ಆಗಿದೆ. ಮತ್ತು ನಾನು ಬ್ಯಾಕ್ ಸೈಡಲ್ಲಿ ಸಿಂಪಲಾಗಿರೋ ಒಂದು ಡಿಸೈನ್ ಕೊಡ್ತಾಯಿದ್ದೀನಿ. ನೀವು ಬಿಗಿನರ್ಸು ಕೂಡ ತುಂಬ ಈಸಿಯಾಗಿ ನೀವು ಸ್ಟಿಚಿಂಗ್ ಮಾಡ್ಕೋಬೋದು. ನೋಡ್ತಿರ್ಬೋದು, ಇಲ್ಲಿ 4 ಥರ ಫೋಲ್ಡಿಂಗು ನಾನು ಈ ಥರ ಒಂದು ಫೋಲ್ಡಿಂಗ್ ಮಾಡ್ಕೊಂಡಿದ್ದೀನಿ. 4 ಫೋಲ್ಡಿಂಗಲ್ಲಿ ನಿಮ್ಮ ಸೈಜ್ ನಿಮ್ಮ ಅಳತೆಗನುಸಾರವಾಗಿ ನೀವು ತೊಗೋಬೋದು. ಯಾವುದಾದ್ರೂ ಸರಿ ನೀವು ಒಂದು ಸೈಜ್ ತೊಗೋಬೋದು. ನಾನು ಇಲ್ಲಿ ಒಂದು ಫೋಲ್ಡಿಂಗ್ ಮಾಡ್ಕೊಂಡಿರೋಂಥ ಕಾರ್ನರ್ ಉಂಟಲ್ಲ, ಇಲ್ಲಿ 2 ಇಂಚ್ ತೊಗೋತಾ ಇದ್ದೀನಿ. ನೋಡ್ತಿರ್ಬೋದು, ಈ ಥರ. ಹಾಗೆ ಮತ್ತೆ 1 ಇಂಚು ಗ್ಯಾಪ್ ಬಿಟ್ಟು ಇಲ್ಲಿ 1 ಸ್ಪೇಸ್ ಕೊಟ್ಟು ಇಲ್ಲಿ 1 ಇಂಚ್ ತೊಗೋತಾ ಇದ್ದೀನಿ. ನೀವು 1.5 ಇಂಚನಾದರೂ ತೊಗೋಬೋದು, 1.5-2 ಇಂಚ್ ತೊಗೊಳ್ಳಿ. ಅದಕ್ಕಿಂತ ಜಾಸ್ತಿ ತೊಗೊಳಕ್ಕೆ ಹೋಗಬೇಡಿ, ತುಂಬ ಜಾಸ್ತಿ ಬ್ರಾಡ್ ಆಗಿಬಿಡುತ್ತೆ ಬ್ಯಾಕ್ ನೆಕ್ಗೆ. ಬ್ಯಾಕ್ಗೆ ಸಿಂಪಲಾಗಿರೋ ಡಿಸೈನ್ ಕೊಡ್ತಾಯಿದ್ದೀನಿ ನಾನಿಲ್ಲಿ. ಈ ಥರ ಬರುತ್ತೆ, ಗೋಲ್ ಶೇಪ್ ಬರುತ್ತೆ. ಫ್ರೆಂಡ್ಸ್, ಇದು 1.5-2 ಇಂಚ್ ಮಾತ್ರ ತೊಗೊಳ್ಳಿ. 1 ಇಂಚ್ ತೊಗೊಂಡ್ರೂ ಓಕೆ, 1.5 ಓಕೆ, 2 ಇಂಚ್ ಓಕೆ, ಅದಕ್ಕಿಂತ ಜಾಸ್ತಿ ತೊಗೊಳಕ್ಕೆ ಹೋಗಬೇಡಿ. ನೋಡ್ತಿರ್ಬೋದು, ಇದನ್ನು ನಾನು ಇಲ್ಲಿ ಒಂದು ಲೈನಿಂಗ್ ಪೀಸಲ್ಲಿ ನಾನು ಇದನ್ನು ಅಟ್ಯಾಚ್ ಮಾಡ್ಕೊಂಡಿದ್ದೀನಿ ಬೇರೆ ಪೀಸ್ನಲ್ಲಿ ಒಂದು ಐರನ್ ಬಾಕ್ಸಿಂದ. ನೀವು ಅಟ್ಯಾಚ್ ಮಾಡಬೇಕಾದ್ರೆ ಕ್ಯಾನ್ವಾಸಲ್ಲಿ ಶೈನಿಂಗ್ ಇರುತ್ತಲ್ಲ, ಅದನ್ನು ಪೀಸ್ ಮೇಲೆ ಇಟ್ಟು ಐರನ್ ಮಾಡಬೇಕಾಗುತ್ತೆ. ಇದನ್ನು ಫೋಲ್ಡಿಂಗ್ ಮಾಡ್ಕೊಳ್ಳಿ ಕಾರ್ನರಲ್ಲಿ ಪೂರ್ತಿ.
ಫೋಲ್ಡಿಂಗ್ ಆಗಿದೆ ನೋಡ್ತಿರ್ಬೋದು. ಈ ಥರ ರೆಡಿಯಾಗಿದೆ. ನಿಮಗೆ ಇಲ್ಲಿ ಉಂಟಲ್ಲ ಬ್ಯಾಕ್ ಸೈಡು ನಾನು ಇದನ್ನು ಡಿಸೈನ್ ಕೊಡ್ತಿರುವಂಥದ್ದು, ಇದು ಬೋಟ್ ನೆಕ್ ಆಗಿರೋದ್ರಿಂದ ಬ್ಯಾಕ್ ಸೈಡ್ ಕೊಡ್ತಾ ಇದ್ದೀನಿ. ಸೆಂಟರಲ್ಲಿ ಈ ಥರ ಒಂದು ಲೈನ ಡ್ರಾ ಮಾಡ್ಕೋಬೇಕು. ಫುಲ್ ಸೆಂಟರಲ್ಲಿ ಇರಬೇಕು, ಆ ಕಡೆ ಈ ಕಡೆ ಸೈಡಲ್ಲಿ ಇರಬಾರ್ದು. ಮತ್ತು ಈ ನಾವು ಡಿಸೈನ್ ಗೋಲ್ ಶೇಪ್ ಮಾಡ್ಕೊಂಡಿದ್ದೀವಲ್ಲ, ಇದನ್ನು ಕೂಡ ಫೋಲ್ಡಿಂಗ್ ಮಾಡಿಕೊಂಡು ಇದನ್ನು ಕೂಡ ಸೆಂಟರಲ್ಲಿ ನಾವು ಒಂದು ಮಾರ್ಕ್ ಪೀಸಿಂದ ಮಾರ್ಕ್ ಮಾಡ್ಕೊಳ್ಳೋಣ. ಈ ಥರ ನೋಡ್ತಿರ್ಬೋದು. ಈ ಥರ ನಾನು ಎರಡೂ ಕೂಡ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ, ಲೈನ ಡ್ರಾ ಮಾಡ್ಕೊಂಡಿದ್ದೀನಿ ಈ ಥರ ಸೆಂಟರಲ್ಲಿ. ಇದನ್ನು ಈ ಥರ ಎರಡನ್ನೂ ಕೂಡ ಸೇರಿಸಿ ನಾವು ಈ ಥರ ಇಲ್ಲಿ ಮತ್ತು ಇಲ್ಲಿ ಎರಡನ್ನೂ ಕೂಡ ನಾವು ಸೇರಿಸ್ಬಿಟ್ಟು ಈ ಪೊಸಿಷನಲ್ಲಿ ಇಡಬೇಕಾಗುತ್ತೆ. ಇಲ್ಲಿ ಪಿನ್ನನ್ನು ಅಟ್ಯಾಚ್ ಮಾಡ್ಕೋಬೇಕು. ಎರಡೂ ಕೂಡ ಸೆಂಟರಲ್ಲಿ ಇಟ್ಬಿಟ್ಟು ನೀವು ಈ ಪಿನ್ನನ್ನು ಅಟ್ಯಾಚ್ ಮಾಡ್ಕೋಬೇಕು. ಈ ಥರ ಇದು ನೀವು ಬೇಕಾದರೆ ನಾನು ಇಲ್ಲಿ ಗೋಲ್ ಶೇಪ್ ತೊಗೊಂಡಿದ್ದೀನಿ, ಬೇಕಂದರೆ ಬೇರೆ ಬಲೂನ್ ಶೇಪ್ ಆಗಿರ್ಬೋದು, ಸ್ಕ್ವೇರ್ ಆಗಿರ್ಬೋದು, ಯಾವುದಾದ್ರೂ ಸರಿ ನೀವು ಇಲ್ಲಿ ಒಂದು ಆಕಾರನ ಕೊಡ್ಬೋದು. ನಿಮ್ಮ ಇಷ್ಟ ಬಂದ ಡಿಸೈನ ನೀವು ಬೇಕಾದರೆ ಇಲ್ಲಿ ಡ್ರಾ ಮಾಡ್ಕೋಬೋದು. ಈ ಥರ 4 ಕಡೆ ಪಿನ್ನ ಅಟ್ಯಾಚ್ ಮಾಡಿಬಿಟ್ಟು ನಾವು ಸ್ಟಿಚಿಂಗ್ ಮಾಡಬೇಕು. ಸ್ಟಿಚಿಂಗ್ ಮಾಡಬೇಕಾದ್ರೆ ಕ್ಯಾನ್ವಾಸ್ ಮೇಲೆ ಸ್ಟಿಚಿಂಗ್ ಬೀಳಬಾರ್ದು, ಓನ್ಲಿ ಕಾರ್ನರಲ್ಲಿ ಸ್ಟಿಚಿಂಗ್ ಬೀಳಬೇಕಾ ಅಂದರೆ ಹೊಲಿಗೆ ಹಾಕುವಂಥ ಹೊಲಿಗೆ ಕಾರ್ನರಲ್ಲಿ ಬೀಳಬೇಕಾಗುತ್ತೆ, ಅದು ಕ್ಯಾನ್ವಾಸ್ ಮೇಲೆ ಬೀಳಬಾರ್ದು. ಇಲ್ಲಾಂದರೆ ಫೋಲ್ಡಿಂಗ್ ಮಾಡಬೇಕಾದ್ರೆ ಒಂದು ಫಿನಿಶಿಂಗ್ ಸರಿ ಬರಲ್ಲ. ಕಾರ್ನರಲ್ಲಿ ನಾವು ಕ್ಯಾನ್ವಾಸ್ ಅಂಟಿಸಿದ್ದೀವಲ್ಲ, ಅದ್ರ ಕಾರ್ನರಲ್ಲೇ ಬೀಳಬೇಕು. ಮಿಸ್ ಆಗೋ ಕೂಡ ಕ್ಯಾನ್ವಾಸ್ ಮೇಲೆ ನೀವು ನಿಮ್ಮ ಸೂಜಿ ಹೊಲಿಗೆ ಅಲ್ಲಿ ಬೀಳಬಾರ್ದು. ಆ ಥರ ನೀವು ಸ್ಟಿಚಿಂಗ್ ಮಾಡ್ಕೋಬೇಕಾಗುತ್ತೆ. ತುಂಬ ನಿಧಾನವಾಗಿ ಫಿನಿಶಿಂಗ್ ಜೊತೆ ಸ್ಟಿಚಿಂಗ್ ಮಾಡಿ. ಈ ಥರ ನೀವು ಬಿಗಿನರ್ಸ್ ಆಗಿದ್ರೂ ಸಿಂಪಲಾಗಿರೋ ಡಿಸೈನು ನೀವು ಈ ಥರ ಸ್ಟಿಚಿಂಗ್ ಮಾಡಿಕೊಂಡು ಡೈಲಿ ವೇರ್ಗೂ ಕೂಡ ನೀವು ಹಾಕ್ಕೋಬೋದು. ನೀವು ಬೇರೆ ಕಸ್ಟಮರ್ ಕುರ್ತಿಗೂ ಕೂಡ ನೀವು ಈ ಥರ ಒಂದು ಸ್ಟಿಚಿಂಗ್ ಮಾಡ್ಕೋಬೋದು. ಹಾಗೆ ಇಲ್ಲಿ ಸೆಂಟರಲ್ಲಿ ಇವಾಗ 1/2 ಇಂಚ್ ನಾನು ಮಾರ್ಜಿನ್ ಮಾಡ್ತಾಯಿದ್ದೀನಿ. ಈ 1/2 ಇಂಚ್ ಮಾರ್ಜಿನ್ನ ಕಟ್ಟಿಂಗ್ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ಈ ಥರ 1/2 ಇಂಚ್ ಬಿಡಿ ಮತ್ತು ಮಧ್ಯದಲ್ಲಿ ಈ ಥರ ಒಂದು ಕಟ್ಟಿಂಗ್ ಕೊಟ್ಬಿಟ್ಟು ಪೂರ್ತಿ ನೀವು 1/2 ಇಂಚ್ ಮಾರ್ಜಿನ್ ಮಾಡಿದ್ದೀರಲ್ಲ, ಈ ಭಾಗದಲ್ಲಿ ಈ ಸುತ್ತ ನೀವು ಕಟ್ಟಿಂಗ್ ಮಾಡ್ಕೋಬೇಕು. ಈ ಥರ ರೌಂಡಲ್ಲಿ ಮಾರ್ಜಿನ್ ಬಿಟ್ಟು ಕಟ್ಟಿಂಗ್ ಮಾಡ್ಕೋಬೇಕಾಗುತ್ತೆ. ನೋಡ್ತಿರ್ಬೋದು ಕಟ್ಟಿಂಗ್ ಆಗಿದೆ. ಇವಾಗ ಇಲ್ಲೂ ಕೂಡ ಚಿಕ್ಕದಾಗಿ ಕಟ್ಟಿಂಗ್ ಕೊಡಿ, ಅಂದರೆ ತುಂಬ ಡೀಪ್ ಕಟ್ ಕೊಡಬಾರ್ದು, ಚಿಕ್ಕದಾಗಿ ಕಟ್ಟಿಂಗ್ ಕೊಡಬೇಕು. ಇಲ್ಲಿ ಇವಾಗ ಇದನ್ನು ಫೋಲ್ಡಿಂಗ್ ಮಾಡಿ ಈ ಥರ ಒಳಗಡೆಗೆ ನೋಡ್ತಿರ್ಬೋದು. ತುಂಬ ಬ್ಯೂಟಿಫುಲ್ಲಾಗಿ ತುಂಬ ನೀಟಾಗಿ ಬಂದಿದೆ. ಫಿನಿಶಿಂಗು ಕೂಡ ತುಂಬ ಚೆನ್ನಾಗಿ ಬಂದಿದೆ. ಈ ಥರ ಬಂದಿದೆ. ನೀವು ಬೇಕು ಅಂದರೆ ಆಮೇಲೆ ನೀವು ಪ್ರೆಸ್ ಮಾಡ್ಕೋಬೋದು. ಇವಾಗ ಶೋಲ್ಡರ್ ಅಟ್ಯಾಚ್ ಮಾಡೋಣ. 2 ಪೀಸನ್ನು ಅಂದರೆ ಫ್ರಂಟು ಮತ್ತು ಬ್ಯಾಕು ಎರಡನ್ನೂ ಕೂಡ ಶೋಲ್ಡರ್ನ ಈ ಥರ ಅಟ್ಯಾಚ್ ಮಾಡಿ. ಫ್ರೆಂಡ್ಸ್, ಸ್ಟೆಪ್ ಬೈ ಸ್ಟೆಪ್ ಆಗಿ ತುಂಬ ಸ್ಲೋ ಆಗಿ ಈಸಿಯಾಗಿ ನಾನು ನಿಮಗೆ ಕುರ್ತಿ ಕಟ್ಟಿಂಗು ಮತ್ತು ಸ್ಟಿಚಿಂಗು ಎರಡನ್ನೂ ಕೂಡ ಹೇಳಿದ್ದೀನಿ. ನೋಡ್ತಿರ್ಬೋದು ಶೋಲ್ಡರ್ ಅಟ್ಯಾಚ್ ಆಗಿದೆ. ಇವಾಗ ಸ್ಲೀವ್ ಅಟ್ಯಾಚ್ ಮಾಡ್ಕೊಳ್ಳೋಣ. ಸ್ಲೀವ್ ಅಟ್ಯಾಚ್ ಮಾಡಬೇಕಾದ್ರೆ ನಾನು ಮೆಗಾ ಸ್ಲೀವ್ ತೊಗೊಂಡಿದ್ದೀನಿ. ನೀವು ಲೆಂತ್ ಎಷ್ಟಾದರೂ ನೀವು ನಿಮಗೆ ಲೆಂತ್ ಜಾಸ್ತಿ ಬೇಕಂದರೆ ಜಾಸ್ತಿನೂ ಕೂಡ ಕಟ್ಟಿಂಗ್ ಮಾಡ್ಕೋಬೋದು. ಇದನ್ನು ಫಸ್ಟು ಸ್ಲೀವ್ ರೌಂಡ್ ಉಂಟಲ್ಲ, ಇಲ್ಲಿ ಫೋಲ್ಡಿಂಗ್ ಮಾಡಿಬಿಟ್ಟು ಸ್ಟಿಚಿಂಗ್ ಮಾಡ್ಕೊಳ್ಳಿ. ಎರಡೂ ಕಡೆ ಕೂಡ ಸೇಮ್ ಇದೇ ಥರ ನೀವು ಸ್ಟಿಚಿಂಗ್ ಮಾಡ್ಕೊಳ್ಳಿ ಫೋಲ್ಡಿಂಗ್ ಮಾಡಿಬಿಟ್ಟು. ಈ ಥರ ಸ್ಟಿಚಿಂಗ್ ಮಾಡ್ಕೋಬೇಕಾಗುತ್ತೆ. ರೆಡಿಯಾಗಿದೆ. ಇವಾಗ ಕುರ್ತಿಗೆ ಅಟ್ಯಾಚ್ ಮಾಡೋಣ. ಈ ಥರ ಫೋಲ್ಡಿಂಗ್ ಮಾಡಿಬಿಟ್ಟು ಡೌನ್ ಪಾರ್ಟ್ ಉಂಟಲ್ಲ, ಇದು ಫ್ರಂಟ್ ಸೈಡ್ ಬರಬೇಕು. ಈ ಥರ ಇಟ್ಕೊಂಡು ಸೆಂಟರ್ ಸೇರಿಸ್ಬಿಟ್ಟು ಒಂದು ಶೋಲ್ಡರ್ ಸೆಂಟರ್ಗೆ ಸೇರಿಸ್ಬಿಟ್ಟು ಈ ಥರ ಅಳತೆ ನೋಡಿಬಿಟ್ಟು ಸ್ಟಿಚಿಂಗ್ ಮಾಡಬೇಕು. ನೀವು ಬಿಗಿನರ್ಸ್ ಆಗಿದ್ದರೆ ಫಸ್ಟ್ ನಾನು ಆಪ್ಷನ್ ಕೊಡೋದು, ನೀವು ಈ ರೀತಿ ಅಳತೆ ನೋಡಿಬಿಟ್ಟು ಬೇಕಾದರೆ ನೀವು ಗೊಂಪಿನಿಂದ ಅಟ್ಯಾಚ್ ಮಾಡಿಕೊಂಡು ನೀವು ಸ್ಟಿಚಿಂಗ್ ಮಾಡ್ಕೊಳ್ಳಿ. ಆವಾಗ ಹೊಲಿಗೆನೂ ಕೂಡ ನೇರಾಗಿ ಬರುತ್ತೆ, ನಿಮಗೂ ಈಸಿ ಆಗುತ್ತೆ. ನಾನು ಮುಂದೆ ವೀಡಿಯೋಗಳಲ್ಲಿ ಸ್ಟಿಚಿಂಗ್ ರಿಲೇಟೆಡು ಅಂದರೆ ಫಸ್ಟ್ ಟೈಮು ನೀವು ಮಿಷಿನ್ ಯೂಸ್ ಮಾಡ್ತಿರೋದು, ನಿಮಗೆ ಅಷ್ಟು ಸ್ಟಿಚಿಂಗ್ ಬಗ್ಗೆ ಗೊತ್ತಿಲ್ಲ ಅನ್ನೋರ್ಗೂ ಕೂಡ ನಾನು ಯಾವ ರೀತಿ ಸ್ಟಿಚಿಂಗ್ ಸ್ಟಾರ್ಟ್ ಮಾಡಬೇಕು ಅದ್ರ ಬಗ್ಗೆ ಎಲ್ಲ ನಾನು ವೀಡಿಯೋನ ಮುಂದೆ ಅಪ್ಲೋಡ್ ಮಾಡ್ತೀನಿ. ಆಗಿದೆ ನೋಡ್ತೀವಿ, ಸ್ಲೀವ್ ಅಟ್ಯಾಚ್ ಆಗಿದೆ. ಸೇಮ್ ಇದೇ ಥರ ಎರಡೂ ಕಡೆ ನೀವು ಸ್ಲೀವ್ನ ಅಟ್ಯಾಚ್ ಮಾಡ್ಕೊಳ್ಳಿ. ಸೇಮ್ ಇಲ್ಲೂ ಕೂಡ ಸೇಮ್ ಇದೇ ಥರ ಸ್ಲೀವ್ನ ಅಟ್ಯಾಚ್ ಮಾಡ್ಕೋಬೇಕು.
ಸ್ಲೀವ್ ಅಟ್ಯಾಚ್ ಮಾಡಬೇಕಾದ್ರೆ ಬ್ಲೌಸ್ ಆಗಿರ್ಬೋದು, ಒಂದು ಡ್ರೆಸ್ ಆಗಿರ್ಬೋದು, ಡಬಲ್ ಸ್ಟಿಚಿಂಗ್ ಕೊಡಿ. ನಾನು ಈ ವಿಡಿಯೋದಲ್ಲಿ ಓನ್ಲಿ ಸಿಂಗಲ್ ಸ್ಟಿಚ್ ಮಾತ್ರ ನಾನು ನಿಮ್ಗೆ ತೋರಿಸ್ತಿರೋದು. ನೀವು ಡಬಲ್ ಸ್ಟಿಚ್ ಕೊಟ್ಕೊಂಡು ನೀವು ಸ್ಟಿಚಿಂಗ್ ಮಾಡ್ಕೋಬೇಕು. ನೋಡ್ತಿರ್ಬೋದು ಸ್ಲೀವ್ ಅಟ್ಯಾಚ್ ಆಗಿದೆ. ಈ ಥರ ಫ್ರಂಟ್ ಮತ್ತು ಬ್ಯಾಕ್ ಎರಡನ್ನೂ ಕೂಡ ಈ ಪೊಸಿಷನಲ್ಲಿ ಇಟ್ಕೊಂಡು ನಾವು ಯಾವ ರೀತಿ ಕಟ್ಟಿಂಗ್ ಮಾಡಿದ್ದೀವಿ, ಅಳತೆ ಯಾವ ರೀತಿ ಇದೆ ಅದನ್ನು ಈ ಥರ ಮಾರ್ಜಿನ್ ಮಾಡ್ಕೋಬೇಕಾಗುತ್ತೆ. ಇದು ನೋಡ್ತಿರ್ಬೋದು 17.5 ಬರುತ್ತೆ, 17 ಬರುತ್ತೆ. 34ರ 4ನೇ ಭಾಗ. ಹಾಗೆ ನಾವು 1.5 ಇಂಚ್ ನಾವು ಎಕ್ಸ್ಟ್ರಾ ಮಾರ್ಜಿನ್ ಬಿಟ್ಟಿದ್ದು ಅದನ್ನು ಈ ಥರ ಅಳತೆ ಮಾಡಿಕೊಂಡು 6 ಇಂಚ್ ಸ್ಲೀವ್ ರೌಂಡ್ ಬರುತ್ತೆ. ಇದನ್ನು ಕೂಡ ಈ ಥರ ಮಾರ್ಕಿಂಗ್ ಮಾಡ್ಕೋಬೇಕು. ಇಲ್ಲಿ ಕೂಡ 1.5 ಇಂಚ್ ನಾವು ಎಕ್ಸ್ಟ್ರಾ ಮಾರ್ಜಿನ್ ಬಿಟ್ಟಿದ್ದೀವಿ. ಇದನ್ನು ಈ ಥರ ಅಳತೆ ಮಾಡಿಕೊಂಡು ಮಾರ್ಕ್ ಮಾಡಿಕೊಂಡು ನೀವು ಸ್ಟಿಚಿಂಗ್ ಮಾಡ್ಕೋಬೇಕಾಗುತ್ತೆ. ಕುರ್ತಿ ಒಂದು ಬ್ಲೌಸಲ್ಲಿ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ, ಬಟ್ ಕುರ್ತಿಲಿ ನೀವು ಎಕ್ಸ್ಟ್ರಾ ಮಾರ್ಜಿನ್ ಯಾವ ರೀತಿ ನೀವು ಬಿಟ್ಟಿದ್ದೀರಾ ಅದೇ ರೀತಿ ನೀವು ಎಕ್ಸ್ಟ್ರಾ ಮಾರ್ಜಿನ್ ಬಿಟ್ಟು ನೀವು ಸ್ಟಿಚಿಂಗ್ ಮಾಡ್ಕೋಬೋದು. ಅದು ಕಾಟನ್ ಕುರ್ತಿ ಆಗಿದ್ರಂತೂ ತುಂಬ ಈಸಿಯಾಗಿ ನೀವು ಯಾವುದೇ ರೀತಿ ನೀವು ಅಳತೆ ಕಟ್ಟಿಂಗ್ ಮಾಡಬೇಕಾದ್ರೆ ತೊಗೊಂಡಿರೋ ಅಳತೆ ಕರೆಕ್ಟಾಗಿ ಬರುತ್ತೆ. ಸಿಲ್ಕ್ ಫ್ಯಾಬ್ರಿಕ್ ಆದರೆ ಒಂದು ಸ್ವಲ್ಪ ಕರೆಕ್ಟಾಗಿ ನೀವು ಅಳತೆ ತೊಗೊಂಡು ಮಾಡಬೇಕಾಗುತ್ತೆ. ಕಾಟನ್ ಫ್ಯಾಬ್ರಿಕಲ್ಲಿ ತುಂಬ ಈಸಿಯಾಗಿ ನೀವು ಯಾವ ರೀತಿ ಕಟ್ಟಿಂಗ್ ಮಾಡಿರ್ತೀರ ಅದೇ ರೀತಿ ಬಂದಿರುತ್ತೆ. ಫಸ್ಟ್ ನೀವು ಕಟ್ಟಿಂಗ್ ಮಾಡಬೇಕಾದ್ರೆ ಐರನ್ ಮಾಡಿಕೊಂಡು ಕಟ್ಟಿಂಗ್ ಮಾಡಿ, ಆವಾಗ ಅಳತೆನೂ ಕೂಡ ಕರೆಕ್ಟಾಗಿ ಬಂದಿರುತ್ತೆ. ಇಲ್ಲೂ ಕೂಡ ಸ್ಲೀವ್ ರೌಂಡು ನಾನು 6 ಇಂಚ್ ತೊಗೋತಾ ಇದ್ದೀನಿ. ಹಾಗೆ ಇಲ್ಲಿ ನಾನು ತೊಗೋತಿರೋದು ಚೆಸ್ಟ್, ವೆಸ್ಟ್ ಮತ್ತು ಶೀಟು ಇದು 4ನೇ ಭಾಗ ತೊಗೋತೀರ, 2ನೇ ಭಾಗ ತೊಗೋತಾ ಇದ್ದೀನಿ. 2ನೇ ಭಾಗ ತೊಗೊಂಡು ಇಲ್ಲಿ ನಾನು ಮಾರ್ಕಿಂಗ್ ಮಾಡಿಕೊಂಡು ನಾನಿಲ್ಲಿ ಸ್ಟಿಚಿಂಗ್ ಮಾಡ್ಕೋತಿರೋವಂಥದ್ದು. ಇಲ್ಲಿ ಸೂಜಿನ ನಾವು ತೆಗಿಬಾರ್ದು. ಅದೇ ರೀತಿ ಓನ್ಲಿ ಬಕ್ಕಲ್ನ ನಾವು ಮೇಲ್ಗಡೆ ಎತ್ತಿ ನಾವು ಇಲ್ಲಿ ಬಟ್ಟೆನ ತಿರುಗಿಸ್ಕೊಂಡು ಸ್ಟಿಚಿಂಗ್ ಮಾಡಬೇಕಾಗುತ್ತೆ. ಏಕೆಂದರೆ ಸೈಡ್ ಕಟ್ಗೆ ನಾವು ಸೂಜಿ ಡಬ್ಬಲ್ ಸ್ಟಿಚಿಂಗ್ ಬರಬಾರ್ದು ಕೆಳಗಡೆ ಸೈಡು ಅಂದರೆ ಹಿಪ್ ಭಾಗದಲ್ಲಿ. ಅದಕ್ಕೋಸ್ಕರ ಇವಾಗ ಸೈಡಲ್ಲಿ ನಾವು ಯಾವ ರೀತಿ ಪ್ಲೇಟ್ಸ್ ಕೊಡಬೇಕು ಅದನ್ನು ನಾನು ಹೇಳ್ಕೊಡ್ತೀನಿ. ಈ ಥರ ಫೋಲ್ಡಿಂಗ್ ಮಾಡಿಕೊಂಡು ನೀವು ಒಂದು ಗುಂಪಿನ ಅಟ್ಯಾಚ್ ಮಾಡ್ಕೋಬೋದು, ಅಥವಾ ಡೈರೆಕ್ಟ್ ಆಗೋದು ಸರಿ ನೀವು ಸ್ಟಿಚಿಂಗ್ ಮಾಡ್ಕೋಬೋದು. ಬಿಗಿನರ್ಸ್ ಆಗಿದ್ದರೆ ಈ ಥರ ಫೋಲ್ಡಿಂಗ್ ಮಾಡಿಕೊಂಡು ಗುಂಪಿನ ಅಟ್ಯಾಚ್ ಮಾಡ್ಕೊಂಡು ನೀವು ಸ್ಟಿಚಿಂಗ್ ಮಾಡ್ಕೊಳ್ಳಿ. ಇಲ್ಲಿ ನೋಡ್ತಿರ್ಬೋದು ಈ ಥರ ಫೋಲ್ಡಿಂಗ್ ಮಾಡ್ಕೊಳ್ಳಿ, ಮತ್ತು ಕೆಳಗಡೆ ಭಾಗನ ಕೆಳಗಡೆಗೆ ಫೋಲ್ಡಿಂಗ್ ಮಾಡಿ. ಇಲ್ಲಾಂದರೆ ಪೂರ್ತಿ ನೀವು ಹಿಂದೆ ತೆಗೆದ್ರೂ ಆಗುತ್ತೆ. ಅದನ್ನು ಫ್ರಂಟ್ ಅಂದರೆ ಮೇಲ್ಗಡೆ ಭಾಗ ಒಂದು ಪ್ಲೇಟ್ಸ್ ಉಂಟಲ್ಲ ಇದನ್ನು ಈ ಥರ ಒಂದು ಫೋಲ್ಡಿಂಗ್ ಮಾಡಿಕೊಂಡು ಗುಂಪಿನಿಂದ ಅಟ್ಯಾಚ್ ಆದರೂ ಮಾಡ್ಕೋಬೋದು, ಇಲ್ಲ ಡೈರೆಕ್ಟಾಗಾದರೂ ಸರಿ ನೀವು ಸ್ಟಿಚಿಂಗ್ ಮಾಡ್ಕೋಬೋದು. ಬಿಗಿನರ್ಸ್ ಆಗಿದ್ದರೆ ನೀವು ಗುಂಪಿನ ಅಟ್ಯಾಚ್ ಮಾಡಿಕೊಂಡೇ ಸ್ಟಿಚಿಂಗ್ ಮಾಡ್ಕೊಳ್ಳಿ. ನೋಡ್ತಿರ್ಬೋದು ಕೆಳಗಡೆ ಭಾಗ ಈ ಥರ ಇದೆ. ಇಲ್ಲಿ ಮೇಲ್ಗಡೆ ಸೈಡು ಉಂಟಲ್ಲ ಇದನ್ನು ಇಲ್ಲಿ ಈ ಥರ ಸ್ಟಿಚಿಂಗ್ ಮಾಡ್ಕೋಬೇಕು. ಈಗ ಸ್ಟಿಚಿಂಗ್ ಮಾಡಿಕೊಂಡು ಕೆಳಗಡೆ ಭಾಗ ಉಂಟಲ್ಲ ಅದನ್ನು ಪೂರ್ತಿ ಹಿಂದೆ ತೆಗಿಬೇಕಾಗುತ್ತೆ. ಫುಲ್ ಈ ಥರ ತೆಗೆದುಬಿಡಿ. ಪ್ಲೇಟ್ಸ್ ಕೊಡಬೇಕಾದ್ರೆ ಈ ಥರ ಬಂದಿದೆ ನೋಡ್ತಿರ್ಬೋದು. ಇವಾಗ ಇದನ್ನು ಈ ಪೊಸಿಷನಲ್ಲಿ ಇಡಬೇಕು. ಈಗ ಸೂಜಿ ಮಾತ್ರ ಅಲ್ಲೇ ಇರಬೇಕು. ಓನ್ಲಿ ಬಕ್ಕಲ್ ಮಾತ್ರ ಇದನ್ನು ಈ ಥರ ಮೇಲ್ಗಡೆ ತೆಗೆದುಬಿಟ್ಟು ಇದನ್ನು ಕೂಡ ಈ ಥರ ಫೋಲ್ಡಿಂಗ್ ಮಾಡಿಕೊಂಡು ಇವಾಗ ಈ ಥರ ಸ್ಟಿಚಿಂಗ್ ಮಾಡ್ಕೋಬೇಕಾಗುತ್ತೆ. ಮತ್ತು ನೀವು ಯಾವಾಗಲೂ ಕೂಡ ಸೂಜಿ ಪಾಯಿಂಟ್ ಅಲ್ಲೇ ಇಟ್ಟು ನೀವು ಬಟ್ಟೆನ ನೀವು ತಿರುಗಿಸ್ಕೊಂಡು ನೀವು ಸ್ಟಿಚಿಂಗ್ ಮಾಡ್ಕೋಬೇಕು. ಈ ಮೆಥಡ್ನ ಫಾಲೋ ಮಾಡಿ. ಸೈಡ್ ಪ್ಲೇಟು ತುಂಬ ಚೆನ್ನಾಗಿ ಬರುತ್ತೆ. ನೋಡ್ತಿರ್ಬೋದು ಓಪನ್ ಇವಾಗ ತುಂಬ ಫಿನಿಶಿಂಗ್ ಆಗಿ ತುಂಬ ಚೆನ್ನಾಗಿ ಬಂದಿದೆ. ಮತ್ತು ಇಲ್ಲಿ ಕಾರ್ನರಲ್ಲೂ ಕೂಡ ಮತ್ತೊಂದು ಸ್ಟಿಚಿಂಗ್ ಹಾಕ್ಕೊಳ್ಳಿ. ಇಲ್ಲಿ ನೋಡ್ತಿರ್ಬೋದು ಈ ಥರ ಬಂದಿದೆ. ಪ್ಲೇಟ್ಸ್ ತುಂಬ ಚೆನ್ನಾಗಿ ಬಂದಿದೆ, ಫಿನಿಶಿಂಗಾಗೂ ಕೂಡ ಬಂದಿದೆ. ಸೇಮ್ ಇದೇ ಥರ ಈ ಕಡೆಲ್ಲ ಸೈಡು ಕೂಡ ನೀವು ಇದೇ ಥರ ಸ್ಟಿಚಿಂಗ್ ಮಾಡ್ಕೋಬೋದು. ನೋಡ್ತಿರ್ಬೋದು ನಾನು 2 ಕಡೆ ಸ್ಟಿಚಿಂಗ್ ಮಾಡ್ಕೊಂಡಿದ್ದೀನಿ. ಇವಾಗ ಕೆಳಗಡೆ ಭಾಗದಲ್ಲಿ ನೀವು ಒಂದು ಇಂಚು ಎಕ್ಸ್ಟ್ರಾ ನಾವು ಬಿಟ್ಟಿರ್ತೀವಲ್ಲ ಒಂದು ಫಿನಿಶಿಂಗ್ಗೆ ಅಂತ ಅಂದ್ಬಿಟ್ಟು ಇದನ್ನು ಕೂಡ ಫೋಲ್ಡಿಂಗ್ ಮಾಡಿಕೊಂಡು ಸ್ಟಿಚಿಂಗ್ ಮಾಡ್ಕೋಬೇಕಾಗುತ್ತೆ. ಫ್ರೆಂಡ್ಸ್, ನಿಮಗೆ ವಿಡಿಯೋ ಏನಿಸ್ತು ಅದನ್ನು ಕೂಡ ಕಮೆಂಟ್ಸಲ್ಲಿ ತಿಳಿಸ್ಬೋದು. ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ. ಹಾಗೆ ಫಸ್ಟ್ ಟೈಮ್ ಯಾರ್ಯಾರು ನೋಡ್ತಾ ಇದ್ದೀರಾ ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಆಗೋದನ್ನು ಮರೆಯೋಕ್ಕೆ ಹೋಗಬೇಡಿ. ಏಕೆಂದರೆ ಟೈಲರಿಂಗ್ ರಿಲೇಟೆಡು ಮುಂದೆ ಕೆಲವೊಂದು ಟಿಪ್ಸು ಟ್ರಿಕ್ಸ್ ಎಲ್ಲ ನಾನು ತರ್ತಾ ಇದ್ದೀನಿ ಬಿಗಿನರ್ಸ್ಗೆ ಅಂತ ಅಂದ್ಬಿಟ್ಟು. ನನ್ನ ಚಾನಲಲ್ಲಿ ಆಲ್ಮೋಸ್ಟ್ ಸಬ್ಸ್ಕ್ರೈಬರ್ ಎಲ್ಲ ಫುಲ್ ಬಿಗಿನರ್ಸೇ ಆಗಿರೋದ್ರಿಂದ ನಾನು ಫುಲ್ ಬಿಗಿನಿಂಗಿಂದನೇ ನಾನು ನಿಮಗೆ ಒಂದು ವಿಡಿಯೋ ಅಪ್ಲೋಡ್ ಮಾಡ್ತಾ ಇರ್ತೀನಿ ಮುಂದೆನೂ ಕೂಡ. ಪ್ಲೀಸ್ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.